ಕುಂಭ ರಾಶಿಯವರೇ ಎಚ್ಚರ. ಮೇ 15ರಿಂದ ಸೂರ್ಯನ ಕೇಂದ್ರ ಬಂಧನ ಯೋಗ ನಿಮ್ಮ ಸುಖ ಶಾಂತಿಗೆ ಕುತ್ತು ಬರಲಿದೆ. ನಮಸ್ಕಾರ ಕುಂಭ ರಾಶಿಯವರೇ, ಇವತ್ತಿನ ವಿಡಿಯೋ ನಿಮ್ಮ ಪಾಲಿಗೆ ಅತ್ಯಂತ ಮುಖ್ಯವಾದುದು. ಯಾಕೆಂದರೆ ಮೇ 15, 2026ರಂದು ಸೂರ್ಯದೇವನು ತನ್ನ ರಾಶಿಯನ್ನು ಬದಲಿಸಿ ವೃಷಭ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ಕೇವಲ ಒಂದು ಸಾಮಾನ್ಯ ಗ್ರಹ ಸಂಚಾರವಲ್ಲ. ಈ ಬಾರಿ ಸೂರ್ಯನು ವೃಷಭಕ್ಕೆ ಬಂದಾಗ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರ 3ನೇ ದೃಷ್ಟಿ ನೇರವಾಗಿ ಸೂರ್ಯನ ಮೇಲೆ ಬೀಳಲಿದೆ. ಅಷ್ಟೇ ಅಲ್ಲ, ಸೂರ್ಯನು ರಾಹು ಮತ್ತು ಕೇತುವಿನ ಮಧ್ಯೆ ಸಿಲುಕಿಕೊಳ್ಳುತ್ತಿದ್ದು ಇದರಿಂದ ಕೇಂದ್ರ ಬಂಧನ ಯೋಗ ಸೃಷ್ಟಿಯಾಗುತ್ತಿದೆ. ಈ ವಿಶೇಷ ಯೋಗವು ಜೂನ್ 15ರವರೆಗೆ ಇರಲಿದ್ದು, ಈ ಯೋಗವು ಕುಂಭ ರಾಶಿಯವರ ಜೀವನದಲ್ಲಿ, ವಿಶೇಷವಾಗಿ ನಿಮ್ಮ ಸುಖ ಸ್ಥಾನದಲ್ಲಿ ಯಾವ ಬದಲಾವಣೆ ತರಲಿದೆ? ನಿಮಗೆ ಆಸ್ತಿ ಸಿಗಲಿದೆಯೇ ಅಥವಾ ನೆಮ್ಮದಿ ಕೆಡಲಿದೆಯೇ? ರಾಜಕೀಯ ಮತ್ತು ವೃತ್ತಿ ಜೀವನದ ಮೇಲೆ ಇದರ ಅಸಲಿ ಪ್ರಭಾವವೇನು? ಇವೆಲ್ಲವನ್ನು ಈ ವಿಶೇಷ ಸಂಚಿಕೆಯಲ್ಲಿ ನಾವು ವಿಶ್ಲೇಷಿಸಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಅತ್ಯಂತ ಶಕ್ತಿಯುತವಾದ ಪರಿಹಾರವನ್ನು ನೀಡಲಾಗಿದೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೃಷಭ ರಾಶಿಯ ಸ್ವಭಾವ ಮತ್ತು ಸೂರ್ಯನ ಸ್ಥಿತಿ. ವೀಕ್ಷಕರೇ, ಸೂರ್ಯನು ಪ್ರವೇಶಿಸುತ್ತಿರುವ ವೃಷಭ ರಾಶಿಯು ಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ. ಇದು ಭೂಮಿ ತತ್ವದ ರಾಶಿಯಾಗಿದ್ದು ಧೈರ್ಯ, ಆರ್ಥಿಕ ಯೋಜನೆಗಳು ಮತ್ತು ಭೌತಿಕ ಸುಖ ಸೌಲಭ್ಯಗಳಿಗೆ ಹೆಸರುವಾಸಿಯಾಗಿದೆ. ಕುಂಭ ರಾಶಿಯವರಿಗೆ ಸೂರ್ಯನು ನಿಮ್ಮ 7ನೇ ಮನೆಯ ಅಂದರೆ ಸಪ್ತಮ ಭಾವದ ಅಧಿಪತಿಯಾಗಿದ್ದು ಈಗ ನಿಮ್ಮ 4ನೇ ಮನೆಗೆ ಅಂದರೆ ಸುಖ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಜ್ಯೋತಿಷ್ಯದ ಪ್ರಕಾರ ಸಪ್ತಮಾಧಿಪತಿಯು ಕೇಂದ್ರ ಸ್ಥಾನಕ್ಕೆ ಹೋಗುವುದು ಒಳ್ಳೆಯದೇ, ಆದರೂ ಇಲ್ಲಿ ಸೂರ್ಯನು ಶನಿಯ ದೃಷ್ಟಿಗೆ ಒಳಗಾಗುತ್ತಿರುವುದು ಮತ್ತು ರಾಹು ಕೇತುಗಳ ಮಧ್ಯೆ ಬಂದಿಯಾಗುತ್ತಿರುವುದು ಸಂಘರ್ಷದ ಸೂಚನೆ ನೀಡುತ್ತಿದೆ. ಭೌತಿಕ ಸುಖ ವರ್ಸಸ್ ಮಾನಸಿಕ ಶಾಂತಿ. ವೀಕ್ಷಕರೇ, ಈ ಒಂದು ತಿಂಗಳ ಕಾಲ ಅಂದರೆ ಮೇ 15ರಿಂದ ಜೂನ್ 15ರವರೆಗೂ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಅನುಭವವಾಗಲಿದೆ. ಸುಖ ಸೌಲಭ್ಯಗಳ ವೃದ್ಧಿ. 4ನೇ ಮನೆಯಲ್ಲಿ ಸೂರ್ಯನಿರುವುದರಿಂದ ನಿಮ್ಮ ಜೀವನದಲ್ಲಿ ಲಕ್ಸುರಿ ಅಥವಾ ಭೌತಿಕ ಸೌಕರ್ಯಗಳು ಹೆಚ್ಚಾಗಲಿವೆ. ಸೂರ್ಯನು ಇಲ್ಲಿ ರಾಜನಂತೆ ವರ್ತಿಸಿ ನಿಮಗೆ ಉತ್ತಮ ಸೌಲಭ್ಯಗಳನ್ನು ನೀಡುತ್ತಾನೆ. ಸಂತೋಷದ ಕೊರತೆ. ಮೂಲಗಳ ಪ್ರಕಾರ ನಿಮ್ಮ ಬಳಿ ಎಲ್ಲ ಸೌಕರ್ಯಗಳಿದ್ದರೂ ಮನಸ್ಸಿನಲ್ಲಿ ಒಂದು ರೀತಿಯ ಅತೃಪ್ತಿ ಕಾಡಬಹುದು. ಎಲ್ಲವೂ ಇದ್ದರೂ ಏನೋ ಕಳೆದುಕೊಂಡ ಭಾವನೆ ನಿಮ್ಮನ್ನು ಬಾಧಿಸಬಹುದು. ಸಣ್ಣ ವಿಷಯಗಳಿಗೆ ಕುಟುಂಬದಲ್ಲಿ ವಾಗ್ವಾದಗಳು ನಡೆಯಬಹುದು. ಇದು ನಿಮ್ಮ ದಿನದ ನೆಮ್ಮದಿಯನ್ನು ಹಾಳುಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಮನೆಯ ವಾತಾವರಣವು ಒತ್ತಡದಿಂದ ಕೂಡಿರದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ತಾಯಿಯ ಆರೋಗ್ಯ ಮತ್ತು ಬಾಂಧವ್ಯ. 4ನೇ ಮನೆಯು ತಾಯಿಯನ್ನು ಸೂಚಿಸುತ್ತದೆ. ಸೂರ್ಯನ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ನಿಮ್ಮ ತಾಯಿಯ ಸ್ವಭಾವದಲ್ಲಿ ಹಠಾತ್ ಬದಲಾವಣೆ ಕಾಣಬಹುದು. ಅವರು ಸಣ್ಣ ವಿಷಯಕ್ಕೂ ಬೇಗನೆ ಕೋಪಗೊಳ್ಳಬಹುದು ಅಥವಾ ನಿಮ್ಮಿಬ್ಬರ ನಡುವಿನ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕು ಕಾಣಿಸಿಕೊಳ್ಳಬಹುದು. ಅವರ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನ ನೀಡಬೇಕಾದ ಸಮಯವಿದು. ಶನಿ ಮತ್ತು ಸೂರ್ಯನ ಈ ಸಂಘರ್ಷವು ತಾಯಿಯೊಂದಿಗಿನ ಸಂಬಂಧದಲ್ಲಿ ಪರೀಕ್ಷೆಯನ್ನು ಒಡ್ಡಬಹುದು. ವೃತ್ತಿ ಜೀವನ ಮತ್ತು ಕುಟುಂಬದ ನಡುವಿನ ಸಮತೋಲನ. ಕುಂಭ ರಾಶಿಯವರಿಗೆ ಈ ಅವಧಿಯ ಅತಿದೊಡ್ಡ ಸವಾಲು ಅಂದರೆ ನಿಮ್ಮ ಕೆಲಸ, ಅಂದರೆ ವೃತ್ತಿ ಬದುಕು ಮತ್ತು ಕುಟುಂಬದ ನಡುವಿನ ಬ್ಯಾಲೆನ್ಸ್. ಒಂದು ಕಡೆ ನಿಮ್ಮ ವೃತ್ತಿ ಜೀವನವು ನಿಮ್ಮಿಂದ ಹೆಚ್ಚಿನ ಸಮಯವನ್ನು ನಿರೀಕ್ಷಿಸುತ್ತದೆ, ಇನ್ನೊಂದೆಡೆ ಕುಟುಂಬದ ಸದಸ್ಯರು ನಿಮ್ಮ ಉಪಸ್ಥಿತಿಯನ್ನು ಬಯಸುತ್ತಾರೆ. ಈ ಎರಡರ ನಡುವೆ ಸರಿಯಾದ ಸಮತೋಲನ ಕಾಯ್ದುಕೊಳ್ಳುವುದು ಈ ತಿಂಗಳ ದೊಡ್ಡ ಮೈಲಿಗಲ್ಲಾಗಲಿದೆ. ವ್ಯವಹಾರ ಲಾಭ. ಬಿಸಿನೆಸ್ ಮಾಡುವವರಿಗೆ ಈ ಕಾಲವು ಲಾಭದಾಯಕವಾಗಿರಲಿದೆ. ನೀವು ಯಾವುದೇ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಬ್ಬ ಅನುಭವಿ ವ್ಯಕ್ತಿಯ ಸಲಹೆ ಪಡೆದರೆ ಅದು ನಿಮಗೆ ಭಾರೀ ಲಾಭ ತಂದುಕೊಡಲಿದೆ. ಸಂಗಾತಿಯ ಪ್ರಗತಿ. ಸಪ್ತಮಾಧಿಪತಿ ಸೂರ್ಯನು ಸುಖ ಸ್ಥಾನದಲ್ಲಿರುವುದರಿಂದ ನಿಮ್ಮ ಜೀವನ ಸಂಗಾತಿಗೆ ಅವರ ಕೆರಿಯರ್ನಲ್ಲಿ ಅದ್ಭುತ ಯಶಸ್ಸು ಸಿಗುವ ಯೋಗವಿದೆ. ಇದು ನಿಮ್ಮ ಮನೆಗೆ ಸಂತೋಷ ತರಲಿದೆ. ಆಸ್ತಿ ಖರೀದಿ ಮತ್ತು ಹೂಡಿಕೆ. ನೀವು ಕಳೆದ ಹಲವು ದಿನಗಳಿಂದ ಸ್ವಂತ ಮನೆ ಅಥವಾ ವಾಹನ ಖರೀದಿಸಲು ಪ್ಲಾನ್ ಮಾಡುತ್ತಿದ್ದರೆ ಈ ಒಂದು ತಿಂಗಳು ಬಹಳ ಸೂಕ್ತವಾಗಿದೆ. ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಉಂಟಾಗಿರುವ ಬುಧಾದಿತ್ಯ ಯೋಗವು ನಿಮಗೆ ಆಸ್ತಿ ಖರೀದಿಯಲ್ಲಿ ನೆರವಾಗಲಿದೆ. ಬಂಡವಾಳ ಹೂಡಿಕೆಯ ರೂಪದಲ್ಲಿ ಪ್ರಾಪರ್ಟಿ ಅಥವಾ ಲ್ಯಾಂಡ್ ಖರೀದಿಸಲು ಇದು ಸುವರ್ಣ ಕಾಲ. ಇದರಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭದ ನಿರೀಕ್ಷೆ ಇರಲಿದೆ. ರಾಜಕೀಯ ಮತ್ತು ವಿದ್ಯಾರ್ಥಿಗಳ ಎಚ್ಚರಿಕೆ. ರಾಜಕೀಯ ಸಂಚಲನ. ಸೂರ್ಯನು ಅಧಿಕಾರದ ಕಾರಕ. ಅವನು ರಾಹುಕೇತುಗಳ ಮಧ್ಯೆ ಬಂದಿಯಾಗುತ್ತಿರುವುದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಭಾರೀ ಉತ್ಪಾತ ಸಂಭವಿಸಲಿದೆ. ರಾಜಕೀಯ ಕ್ಷೇತ್ರದಲ್ಲಿರುವವರು ತಮ್ಮ ನಡೆನುಡಿ ಮತ್ತು ಚಾರಿತ್ರ್ಯದ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ನೀವು ನಿರೀಕ್ಷಿಸದ ಘಟನೆಗಳು ಇಲ್ಲಿ ನಡೆಯಬಹುದು. ವಿದ್ಯಾರ್ಥಿಗಳು. ಪಂಚಮ ಭಾವದಲ್ಲಿ ಗುರುವಿರುವುದರಿಂದ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ. ಆದರೆ ಸಣ್ಣ ತಪ್ಪು ಮಾಡಿದರೂ ಭಾರೀ ನಷ್ಟ ಅನುಭವಿಸಬೇಕಾಗಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ, ಆದ್ದರಿಂದ ಏಕಾಗ್ರತೆ ಕಳೆದುಕೊಳ್ಳಬೇಡಿ. ಆರೋಗ್ಯ. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಯಾವುದನ್ನು ನಿರ್ಲಕ್ಷಿಸಬೇಡಿ, ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ.
ಕುಂಭ ರಾಶಿಯವರೇ, ಸೂರ್ಯನ ಈ ಕೇಂದ್ರ ಬಂಧನ ಯೋಗದಿಂದ ಪಾರಾಗಲು ಮತ್ತು ಮಾನಸಿಕ ಶಾಂತಿ ಪಡೆಯಲು ಮೂಲಗಳಲ್ಲಿ ಒಂದು ಸರಳ ಹಾಗೂ ಶಕ್ತಿಯುತ ಪರಿಹಾರವನ್ನು ಸೂಚಿಸಲಾಗಿದೆ. ಪ್ರತಿ ಭಾನುವಾರ ಬೆಳಿಗ್ಗೆ 1 ಲೋಟ ನೀರಿನಲ್ಲಿ ಸ್ವಲ್ಪ ಕೆಂಪು ಚಂದನವನ್ನು ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಕುಟುಂಬದಲ್ಲಿ ಸುಖವನ್ನು ಹೆಚ್ಚಿಸುತ್ತದೆ. ಸಾರಾಂಶವೆಂದರೆ, ಈ ಮೇ 15 ರಿಂದ ಜೂನ್ 15 ರವರೆಗಿನ ಅವಧಿಯು ಸವಾಲುಗಳ ಜೊತೆಗೆ ಸಮೃದ್ಧಿಯನ್ನು ಹೊತ್ತು ತಂದಿದೆ. ನಿಮ್ಮ ಕೋಪವನ್ನು ನಿಯಂತ್ರಿಸಿ ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಜಯ ನಿಮ್ಮದಾಗಲಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಸೂರ್ಯದೇವಿ ಎಂದು ಬರೆಯಿರಿ. ಧನ್ಯವಾದಗಳು.